ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು KYCನ ಯಾವ ಥರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮತ್ತು ಒಂದು ನಿಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಯಾವ ಥರ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತು ನಾವು ನೋಡೋಣ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಒಂದು ಗೂಗಲ್ಗೆ ಹೋಗಿ ಅಥವಾ ಕ್ರೋಮ್ಗೆ ಹೋಗಿ ಆಹಾರ LPG ಡಾಟ್ ಅಂತ ಟೈಪ್ ಮಾಡಿ. ಆಹಾರ LPG ಇಲ್ಲಿ ನಿಮಗೆ ಒಂದು ಫಸ್ಟ್ ಲಿಂಕು ತೋರಿಸುತ್ತೆ ನೋಡಿ, ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಅಫೇರ್ಸ್ ಅಂತಾಗಿ. ಈ ಒಂದು ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನೋಡ್ಬೋದು 3 ಲಿಂಕ್ಗಳಿದ್ದಾವೆ. ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ಅರ್ಬನ್ನು, ನೆಕ್ಸ್ಟು ರೂರಲ್ಲು, ಸಿಟಿಯಲ್ಲಿ ಇರ್ತಕ್ಕಂಥ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಜನಗಳಿಗೆ. ನೆಕ್ಸ್ಟ್ ಸೆಕೆಂಡ್ ಬಂದುಬಿಟ್ಟು ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೊಪ್ಪಳ, ಕೋಲಾರ, ರಾಯಚೂರು, ರಾಮದುರ್ಗ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಡಿಸ್ಟಿಕ್. ಈ ಒಂದು ಡಿಸ್ಟಿಕ್ಗೆ ಸಂಬಂಧಪಟ್ಟಿದ್ರೆ ಒಂದು ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿ. ಥರ್ಡ್ ಬಂದುಬಿಟ್ಟು ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ ಈ ಒಂದು ಸ್ಥಳದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನ ಆಗಿದ್ದರೆ ನೀವು ಥರ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು KYC ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ, ರೇಷನ್ ಕಾರ್ಡ್ಗೆ ಲಿಂಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಇಲ್ಲಿ ಸೆಕೆಂಡ್ ಲಿಂಕ್ಗೆ ಬಿಲಾಂಗ್ ಆಗ್ತಿದ್ದೀವಿ. ಸೊ ನಾವು ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ನೋಡ್ಬೋದು ನಿಮ್ಮ ಒಂದು ಇದ್ರದ್ದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಿಮ್ಮದು ಇಲ್ಲಿ KYC ಆಗಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ನೀವೇನಾದರೂ 5 ಮೆಂಬರ್ಸ್ 10 ಮೆಂಬರ್ಸ್ ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದೀರಾ, ಆ ಒಂದು ರೇಷನ್ ಕಾರ್ಡಲ್ಲಿ ಹೆಸರು ಏನಿರುತ್ತೋ ನಿಮ್ಮದು KYC ಆಗಿಲ್ಲ ಅಂದರೆ ಆ ಹೆಸರನ್ನ ತೆಗೆದಾಕ್ತಾ ಇದ್ದಾರೆ. ನಿಮಗೆ ರೇಷನ್ ಕಾರ್ಡು ಅಲ್ಲಿ ಇರ್ತಕ್ಕಂಥ ಒಂದು ಏನು ಪ್ರಾಪರ್ಟೀಸ್, ಏನು ಅಕ್ಕಿ, ಗೋಧಿ ಅದೆಲ್ಲ ಸಿಗ್ತಾ ಇದೆ, ಅದು ನಿಮಗೆ ಸಿಗೋದಿಲ್ಲ ಫ್ರೆಂಡ್ಸ್. ನೀವು ಈ KYCನ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರ್ತಕ್ಕಂಥ ಯಾವುದಾದ್ರೂ ಸೈಬರ್ ಸೆಂಟರ್ಗೆ ಅಥವಾ ನಿಮ್ಮ ರೇಷನ್ ತಗೊಳ್ತಿರಲ್ಲ ಅಲ್ಲೇ ಹೋಗ್ಬಿಟ್ಟು KYCನ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಪಡಿತರ ಚೀಟಿ ವಿವರ ಅಂತ ಇದೆ. ಸೆಕೆಂಡ್ ಒನ್ನು ಸ್ಟೇಟಸ್ ಆಫ್ ದಿ ರೇಷನ್ ಕಾರ್ಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡೋಣ ನಾವು. ನೆಕ್ಸ್ಟು ಇಲ್ಲಿ ಸೆಲೆಕ್ಟ್ ದ ವೆರಿಫಿಕೇಷನ್ ಟೈಪ್ ಅಂತ ಇದೆ. ವಿತ್ OTP ಆರ್ ವಿತೌಟ್ OTP ಅಂತ. ನಾವಿಲ್ಲಿ ವಿತೌಟ್ OTPನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವಿತ್ OTP ಆದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು 1 by 1 ನಿಮ್ಮ ಫ್ಯಾಮಿಲಿಯವ್ರ ಪ್ರತಿಯೊಬ್ಬರದ್ದು ಡೀಟೇಲ್ಸ್ ತೋರಿಸುತ್ತೆ. ನೆಕ್ಸ್ಟ್ ನಾನು ವಿತೌಟ್ OTP ಇದಕ್ಕೆ ಸೆಲೆಕ್ಟ್ ಮಾಡ್ಕೊತಿದ್ದೀನಪ್ಪ ಅಂತಂದರೆ ನಿಮಗೆ ಇಲ್ಲಿ ಬೇಗ ತೋರಿಸೋದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ವಿತೌಟ್ OTP. ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಗೋ ಅಂತ ಕೊಡಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ನಮ್ಮ ಒಂದು ಡೀಟೇಲ್ಸು, ಎಷ್ಟು ಗೋಧಿ ಅದೆಲ್ಲ ಏನು ತೊಗೊತಿದ್ದೀವಿ ಅಂತ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಮೆಂಬರ್ ಬಂದುಬಿಟ್ಟು ನಾವು 5 ಮೆಂಬರ್ಸ್ ಇದ್ದೀವಿ. ನೆಕ್ಸ್ಟು KYC 10 ಆಗಿದೆ ಅಂತ ಬರ್ತಿದೆ. ಇದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿದೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಯಾರ್ದು KYC ಆಗಿಲ್ಲ ಲಿಂಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡಲ್ಲಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.